ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನಾನು ನಿಮಗೆ ಇವತ್ತು 30/40ದಲ್ಲಿರುವಂತಹ ರೆಂಟಲ್ ಇನ್ಕಮ್ ಬರುವುದು ಮನೇನ ತೋರ್ಸೋಕೆ ಬಂದಿದ್ದೀನಿ. ಇದೇ ಮನೆಯಾಗಿರುತ್ತೆ. ಈ ಮನೆ ಇರೋದು BTM 4 ಸ್ಟೇಜ್ ಜಾನ್ವಿ ಎನ್ಕ್ಲೇವ್ ಅಪಾರ್ಟ್ಮೆಂಟ್ ಹತ್ತಿರ. ಈಸ್ಟ್ ಫೇಸ್ ಗೇಟು, ನಾರ್ತ್ ಫೇಸ್ ಮೇನ್ ಡೋರ್ಗಳು. 3 BHKದ್ದು ಟೋಟಲ್ 4 ಮನೆಗಳು ಹೊಂದಿರುತ್ತೆ. ಫ್ರಂಟ್ ಎಲಿವೇಷನ್ ಇದು. ಹಾಗೆ ರಸ್ತೆ ಬಗ್ಗೆ ಹೇಳಬೇಕು ಅನ್ನೋ ಹಾಗಿದ್ರೆ 30 ಅಡಿ ವೈಡ್ ರೋಡು, CC ಮಾಡಿಕೊಟ್ಟಿರುವಂಥದ್ದು. ನಿಮಗೆ ಜಾನ್ವಿ ಅಪಾರ್ಟ್ಮೆಂಟು ಲ್ಯಾಂಡ್ ಮಾರ್ಕ್ ಆಗಿರುತ್ತೆ. ಅದರ್ವೈಸ್ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಮನೆಯ ಲೊಕೇಶನ್ನು ಮತ್ತು ಟೋಟಲ್ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಮೆನ್ಷನ್ ಮಾಡಿರ್ತೀನಿ. CNC ಫೋಲ್ಡಬಲ್ ಗೇಟ್ ಕೊಟ್ಟಿದ್ದಾರೆ. ಒಳಗಡೆ ಹೋಗಿ ಒಂದೊಂದೇ ಮನೆ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ಕೊಡ್ತಾ ಇರ್ತೀನಿ. ಕೊನೆಯದಾಗಿ ನೋಡ್ತಾ ಇರಿ. ನೋಡಿ, ಪಾರ್ಕಿಂಗ್ ಲೇಔಟ್ ಇದು. ಪಾರ್ಕಿಂಗ್ ಲೇಔಟಲ್ಲಿ ಫಸ್ಟ್ ನಮ್ಗೆ ಎಂಟ್ರಿ ಹಾಕಿದಂಗೆ ಎಡಭಾಗದಲ್ಲಿ ಒಂದು ಮನೆಗೆ 2 ಸಿಲಿಂಡರ್ ಇಟ್ಕೊಳ್ಳೋ ಥರ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಆಗಿದೆ. ಈ ಪಾರ್ಕಿಂಗ್ ಬೇಸ್ಮೆಂಟಲ್ಲಿ ನಮಗೆ ಟೋಟಲ್ 4 ರಿಂದ 6 ಕಾರ್ಗಳನ್ನ ನಿಲ್ಲಿಸ್ಕೊಳ್ಳೋಷ್ಟು ಸ್ಪೇಷಿಯಸ್ ಜಾಗನ ಮಾಡಿಕೊಟ್ಟಿದ್ದಾರೆ. 18,000 ಲೀಟರ್ ಇರುವಂತಹ ಸಂಪ್ ಸಿಗುತ್ತೆ. ಮತ್ತು ಕಾವೇರಿ ಮೀಟರ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ನೋಡ್ತಿದ್ದಾರೆ ನಂಬರೆಲ್ಲ. ಕಾವೇರಿ ಮೀಟರ್ ಇಲ್ಲಿ ಒಳಗಡೆ ಇದೆ. ಫುಲ್ ಸುತ್ತ ನಾವು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಬಿಲ್ಡಿಂಗ್ ಸುತ್ತ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಒಂದು ಪಾರ್ಕಿಂಗ್ ಲೇಔಟು. ಗೆಳೆಯರೇ, ನಾನು ನಿಮಗೆ ಒಂದು ಮನೆನ ತೋರಿಸ್ಕೊಡ್ತೀನಿ. ಬಿಕಾಸ್ 4 ಮನೆ ಕೂಡ ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೇ ಇರುವಂಥದ್ದು. ಓಕೆ, ಇದು ಫುಲ್ ಪಾರ್ಕಿಂಗ್ ಲೇಔಟು. ಟೋಟಲ್ ನಮ್ಗೆ ಈ ಥರ ಇದೆ. ಮನೆ ಬಾಡಿಗೆ ಕೇಳಿಬಿಟ್ರೆ ಶಾಕ್ ಆಗ್ತೀರಾ. ಒಂದು ಮನೆ ಬಾಡಿಗೆ ಮಿನಿಮಮ್ 50,000 ರೂಪಾಯಿ ಇಲ್ಲಿ ನಡೀತಾ ಇರೋದು. ಹೆವಿ ಡಿಮ್ಯಾಂಡ್ ಇರುವಂತಹ ಏರಿಯಾ ಇದು. ಲಿಫ್ಟ್ ಇದೆ. ನಾವು ಸರ್ಕಲ್ ಥರ ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದನೂ ಬರ್ಬೋದು. ಪ್ರತಿಯೊಂದು ಫ್ಲೋರ್ಗೂ ಲಿಫ್ಟು ಬರುತ್ತೆ. ಓಕೆ, ಇದು ಈಗ ಸ್ಟೇರ್ಕೇಸ್ ಬಗ್ಗೆ ಹೇಳ್ತೀನಿ ನೋಡಿ. SS 304 ಗೇಜು ಜಿಂದಾಲ್ದು ಕೊಟ್ಟಿದ್ದಾರೆ. 3.5 ರಿಂದ 4 ಅಡಿ ವೈಡ್ ಆಗಿದೆ. ಸೋಫಾ ಸೆಟ್ ಎಲ್ಲ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಓನರ್ ಹೆಸರು ಪ್ರವೀಣ್ ಅಂತ. ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ ನೇರವಾಗಿ ಕಾಲ್ ಮಾಡಿ ಮಾತಾಡಿ. ಗೆಳೆಯರೆ, ನಾನು 4th ಫ್ಲೋರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗಾಗಿ ನೋಡಿ, ಎಂಟ್ರೆನ್ಸೇ ನಮಗೆ ಲಿಫ್ಟ್ ಪ್ರಾವಿಷನ್. ಟಾಪ್ ಫ್ಲೋರ್ ಅಂದರೆ ಇಲ್ಲಿವರೆಗೂ ಬರುತ್ತೆ. 4 ಜನ ಓಡಾಡೋ ಥರ ಇದೆ ಲಿಫ್ಟು. ಅದು ಕೂಡ ನಾನು ನಿಮಗೆ ಒಳಗಡೆ ತೋರಿಸ್ಕೊಟ್ಬಿಡ್ತೀನಿ ಹೇಗಿದೆ ಅಂತ. ಸ್ಟಿಕ್ಕರ್ ಇದೆ, ಅದು ರಿಮೂವ್ ಮಾಡಿದ ಮೇಲೆ SS ಕಾಣಿಸುತ್ತೆ. ಲೈಕ್ ವರಾಂಡ ನೋಡ್ತಾ ಇದ್ದೀರಾ, ಪಕ್ಕ ಬಿಲ್ಡಿಂಗ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನಾವು ಕೂಡ ಬಿಟ್ಟಿದ್ವಿ. ಹಾಗಾಗಿ ಗಾಳಿ ಬೆಳಕು ಮನೆಗೆ ತುಂಬ ಚೆನ್ನಾಗಿ ಬರುತ್ತೆ. ವಾಲ್ ಕ್ಲ್ಯಾಂಡಿಂಗ್ ಎಲ್ಲ 2x4 ವೆಟ್ ಟೈಲ್ಸ್ ಕೊಟ್ಟಿದ್ದಾರೆ. ಮಳೆ ಏನಾದರೂ ಬಂದರೂ ಕೂಡ ಮೇಂಟೆನೆನ್ಸ್ ನಿಮಗೆ ಈಸಿ ಆಗುತ್ತೆ. ಓಕೆ, ಇದು ನಮಗೆ ಈಸ್ಟ್ ಫೇಸು ಸೈಟ್ ಆಗಿರುತ್ತೆ. ನಾರ್ತ್ ಫೇಸ್ ಮೇನ್ ಡೋರು. ಏರಿಯಾ ವೈಸ್ ನೋಡ್ತಾ ಇದ್ದೀರಾ, ಫುಲ್ ಡೆವಲಪ್ ಆಗಿದೆ. ನಾನು ನಿಮಗೆ ಟಾಪ್ ಮೇಲೆ ಫ್ಲೋರ್ಗೆ ಹೋಗಿ ಈ ಮನೆಗೆ ಏನೇನು ಹತ್ತಿರ ಇದೆ ಅಂತ ತೋರಿಸ್ಕೊಡ್ತೀನಿ. ಈ ಕಡೆಯಿಂದ ನಿಂತ್ಕೊಂಡು ಲಿಫ್ಟ್ ಪ್ರಾವಿಷನ್ ಎಲ್ಲಿದೆಯೋ ಅಲ್ಲಿವರೆಗೂ ತೋರಿಸ್ತಾ ಇದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ ಗೆಳೆಯರೆ, ನಾರ್ತ್ ಫೇಸು ಮೇನ್ ಡೋರು. ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಡೋರ್ ಇದು. ಓಕೆ, ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ. ಇದು ಹಾಲಲ್ಲಿ ಫ್ಲೋರಿಂಗ್ ನೋಡ್ತಾ ಇದ್ದೀರಾ, 4x6 ಸ್ಮಾರ್ಟ್ ಮಾರ್ಬಲ್ಸ್ ಹಾಕಿದ್ದಾರೆ. ಓಕೆ, ನಾನು ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಈಗ ಕವರ್ ಮಾಡ್ತಾಯಿದ್ದೀನಿ. ನಿಮಗೆ TV ಕ್ಯಾಬಿನೆಟ್ಟು ಅಲ್ಲಿ ಬರುತ್ತೆ. ಹಾಗೆ ಈ ಕಡೆ ವೆಂಟಿಲೇಷನ್ಗೋಸ್ಕರ UPVC ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರ್ ಕೊಟ್ಟಿರುವಂಥದ್ದು. ಅದೇ ಕಾರ್ನರಲ್ಲಿ UPS ಪಾಯಿಂಟ್ ಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ಆ ವಿಂಡೋದ ಥರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಲೈಕ್ ವಾಲ್ಮೌಂಟ್ TV ಕ್ಯಾಬಿನೆಟ್ಟು. ನಿಮ್ಮ ಹತ್ರ ಎಷ್ಟೇ ದೊಡ್ಡ TV ಇದ್ದರೂ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು. ಮತ್ತು ಈ ಕಡೆ ಮೇನ್ ಡೋರ್ ಪಕ್ಕದಲ್ಲಿ ಅಲ್ಲೂ ಕೂಡ UPVC ಸ್ಲೈಡಿಂಗ್ ವಿಂಡೋ. 4x5x10 ಇದೆ ಅನಿಸುತ್ತೆ. 5x10 ಬಿಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರು. ಸಿಕ್ಕಾಪಟ್ಟೆ ಬೆಳಕು ಗಾಳಿ ಮನೆ ಒಳಗಡೆ ಬರುತ್ತೆ. ಫ್ಲೋರಿಂಗು ಅಷ್ಟೇ ಗ್ಲಾಸಿ ಫಿನಿಶು, ಸ್ಮಾರ್ಟ್ ಮಾರ್ಬಲ್ಸು. POP ಫಾಲ್ಸ್ ಸೀಲಿಂಗು ವಿತ್ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಅಡುಗೆ ಮನೆ ನಿಮ್ಗೆ ಅಲ್ಲಿ ಬರುತ್ತೆ. ಫಸ್ಟ್ ನಾನು ನಿಮಗೆ ಒಂದು ಹಾಲ್ನ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಇದೊಂದು ಹಾಲ್ನ ಲುಕ್ಕು.
ತುಂಬ ಚೆನ್ನಾಗಿ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಮಾಡಿಕೊಟ್ಟಿದ್ದಾರೆ. ಫುಲ್ ಕವರ್ ಮಾಡಿದ್ದೀನಿ ಹಾಲು. ಈಗ ಅಡುಗೆ ಮನೆನ ತೋರಿಸ್ಕೊಡ್ತೀನಿ ನೋಡಿ. ಅಲ್ಲಿ ಒಂದು ಇನ್ಲೆಟ್ಟು ಮತ್ತು ಔಟ್ಲೆಟ್ಟು ಪ್ಲಗ್ ಪಾಯಿಂಟ್ ಮಾಡಿದ್ದೀವಿ. ಫ್ಯೂಚರಲ್ಲಿ ನೀವು ಬೇಕಾದ್ರೆ ಅಲ್ಲಿ ಹ್ಯಾಂಡ್ ವಾಶು ಅಥವಾ ಡಿಶ್ ವಾಷರು ಅಥವಾ ವಾಷಿಂಗ್ ಮಿಷಿನ್ನ ಇಟ್ಕೋಬಹುದು, ಆಪ್ಷನ್ಸ್ ಅದು. ಅಡುಗೆ ಮನೆ ನಿಮಗೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು, ಲ್ಯಾಮಿನೇಷನ್, ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಹಾಗೆ ವಾಟರ್ ಪ್ಯೂರಿಫೈಗೆ ಪಾಯಿಂಟ್ ಔಟ್ ಎಲ್ಲ ಮಾಡಿದ್ದೀವಿ. ಆಲ್ರೆಡಿ ಜಾಗರ್ ಫಿಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ವೆಂಟಿಲೇಷನ್ಗೆ UPVC ಸ್ಲೈಡಿಂಗ್ ವಿಂಡೋ. ಚಿಮ್ನಿ ಎಲ್ಲ ಇಟ್ಕೊತೀರಂತಂದರೆ ಚಿಮ್ನಿ ಪಾಯಿಂಟ್ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಗ್ಯಾಸ್ ಪ್ರಾವಿಷನ್ನು ಅಲ್ಲಿದೆ. ನಾವು ಕೆಳಗಡೆ ಸಿಲಿಂಡರ್ ಇಟ್ಕೊಳ್ಳೋದು, ಸ್ಟವ್ ಮಾತ್ರ ಇಲ್ಲಿ ಇರುತ್ತೆ. ಮತ್ತು ನಿಮ್ಮ ಹತ್ರ ಮೈಕ್ರೋವೇವು ಏನಾದರೂ ಇದೆ ಅನ್ನೋ ಹಾಗಿದ್ದರೆ ಇಲ್ಲಿದೆ, ಇಲ್ಲಿ ಇಟ್ಕೋಬೋದು. ವಾರ್ಡ್ರೋಬರು, ಪ್ಯಾಂಟ್ರಿ ಯೂನಿಟ್ ಎಲ್ಲ ಇದೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ನಿಮ್ಮ ಹತ್ರ ಫ್ರಿಜ್ಜು ಎಷ್ಟೇ ದೊಡ್ಡದಿದ್ದರೂ ಕೂಡ ಇಲ್ಲಿ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ತುಂಬ ಚೆನ್ನಾಗಿ ಜಾಗ ಮಾಡಿಕೊಟ್ಟಿದ್ದಾರೆ, ವಿತ್ ಸರ್ಕ್ಯೂಟ್ ಇದೆ. ಹಾಗೆ ಈ ಅಡುಗೆ ಮನೆಯಲ್ಲಿ ಒಂದು ಯುಟಿಲಿಟಿ ಏನಕ್ಕೆ ಅಂತಂದರೆ, ಡಿಶ್ ವಾಷರು ಅಥವಾ ನಿಮಗೆ ಪಾತ್ರೆ ಗೀತೆ ತೊಳ್ಕೊಳ್ಳೋದಕ್ಕೆ ಕಷ್ಟ ಆದರೆ ಇಲ್ಲಿ ಹೇಗೆ ಬೇಕೋ ಹಾಗೆ ಕನ್ವರ್ಟ್ ಮಾಡ್ಕೋಬಹುದು. ಇನ್ಲೆಟ್ 2 ಕಡೆ ಇದೆ, ಔಟ್ಲೆಟ್ಟು, ಪ್ಲಗ್ ಪಾಯಿಂಟು. ಇದೊಂದು ಅಡುಗೆ ಮನೆಯಲ್ಲಿರುವಂತಹ ಯುಟಿಲಿಟಿಯ ಲುಕ್ ಆಗಿರುತ್ತೆ. ಓಕೆ, ಚೆನ್ನಾಗಿದೆ. 3 ಬೆಡ್ರೂಮ್ ಇರುವಂಥದ್ದು. ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ಬೇಕಾದ್ರೆ ಈ ಮನೇಲಿ ಇರ್ಬೋದು ಅಂತಾರೆ, ಅಷ್ಟು ಜನ ಇರ್ಬೋದು. ಈಗ ನನ್ನ ಎದುರುಗಡೆಗೆ ಪೂಜಾ ರೂಮ್ ಕಾಣಿಸ್ತಾ ಇದೆ. ಟೀಕುಡ್ ಡೋರು, ಡಬಲ್ ಡೋರ್ ಇರುವಂಥದ್ದು ನೋಡಿ. ಇಲ್ಲಿ ಒಬ್ಬರು ಪೂಜೆನ ಮಾಡ್ಬೋದು, ಕೂತ್ಕೊಂಡು ನೆಮ್ಮದಿಯಿಂದ ಮಾಡ್ಬೋದು. ಹಾಗೆ ನಿಮಗೆ ಫೋಟೋ ಎಲ್ಲ ಇಡೋದಕ್ಕೆ ಸ್ಲ್ಯಾಬ್ ಇದೆ. ಪೂಜಾ ಸಾಮಗ್ರಿ ಎಲ್ಲ ಇಟ್ಕೊಳ್ಳೋದಕ್ಕೆ ಡ್ರಾಯರ್ ಕೊಟ್ಟಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್, ಪ್ಯೂರ್ ವೈಟು, ವಾಲ್ ಕ್ಲೈಂಬಿಂಗು, POP ಫಾಲ್ ಸೀಲಿಂಗು, 1 ಸ್ಪಾಟ್ಲೈಟು. ಇದೊಂದು ಪೂಜಾ ರೂಮ್ ಆಯಿತು. ಈ TV ಕ್ಯಾಬಿನೆಟ್ ಹಿಂದ್ಗಡೆ ಮತ್ತು ಈ ಪೂಜಾ ರೂಮ್ ಹಿಂದ್ಗಡೆ ನಮಗೆ 3 ಬೆಡ್ರೂಮ್ ಬರುತ್ತೆ. 2 ಕಾಮನ್ ಬೆಡ್ರೂಮು, ಒಂದು ಅಟ್ಯಾಚ್ ಆಗಿರುತ್ತೆ ಬಾತ್ರೂಮು, ಇಂದು ಕಾಮನ್ ಬಾತ್ರೂಮ್ ಇರುತ್ತೆ. ಇದು ಕಾಮನ್ ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮು. ಹಾಗೆ ಇದು ಕಾಮನ್ ಟಾಯ್ಲೆಟು, ಇದು ಕಾಮನ್ ಬೆಡ್ರೂಮ್. ಟೋಟಲ್ 3 ಬೆಡ್ರೂಮ್ ಇರುವಂಥದ್ದು ಗೆಳೆಯರೆ. ಸೊ ನಾನು ನಿಮಗೆ ನನ್ನ ಎದುರುಗಡೆ ಇರುವ ಫಸ್ಟು ಕಾಮನ್ ಬೆಡ್ರೂಮ್ನ ತೋರಿಸ್ಕೊಟ್ಬಿಡ್ತೀನಿ. ಎಲ್ಲ ಡೋರ್ಗಳು ಕ್ವಾಲಿಟಿಯಾಗಿರುವಂಥದ್ದು. ಇಲ್ಲಿ ನೋಡಿ, ಸ್ಮಾರ್ಟ್ ಮಾರ್ಬಲ್ ಫ್ಲೋರಿಂಗು, ಒಂದು ಕಿಂಗ್ ಸೈಜ್ ಕಾಟ್ನ ಇಡುವಷ್ಟು ಜಾಗ ಇದೆ. ವೆಂಟಿಲೇಷನ್ಗೆ UPVC ಸ್ಲೈಡಿಂಗ್ ವಿಂಡೋ ಇದೆ. ಹಾಗೆ ಫ್ಯಾನ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ವಿತ್ ವಾರ್ಡ್ರೋಬರು. ಬಟ್ಟೆ ಬರೆ ಎಲ್ಲ ಇಟ್ಕೊಳ್ಳೋದಕ್ಕೆ ಇವರೇ ಇಂಟೀರಿಯರ್ ವರ್ಕ್ ಆಲ್ರೆಡಿ ಮಾಡಿಸಿದ್ದಾರೆ. ಅಂದರೆ ಬಾಡಿಗೆ ಬರೋರು ರೆಡಿ ಇದ್ದಾರೆ. ಇದೊಂದು ಕಾಮನ್ ಬೆಡ್ರೂಮ್ನ ಲುಕ್ಕು. ಈಗ ಇದು ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್ ಇದೆ, ಅದು ಕೂಡ ತೋರಿಸ್ಕೊಟ್ಬಿಡ್ತೀನಿ, ಸರಿನಾ? ಕನ್ಫ್ಯೂಷನ್ ಬೇಡ. ಇದು 2ನೇ ಬೆಡ್ರೂಮು, ಬಿಗ್ ಬೆಡ್ರೂಮ್ ಅಂದರೆ ಮಾಸ್ಟರ್ ಬೆಡ್ರೂಮ್ ನೋಡಿ. ಇಲ್ಲಿ 2 ಕಿಂಗ್ ಸೈಜ್ ಕಾಟ್ನ ಇಟ್ಕೊಳ್ಳೋಷ್ಟು ಸ್ಪೇಷಿಯಸ್ ಜಾಗನ ಮಾಡಿಕೊಟ್ಟಿದ್ದಾರೆ. ನಾವು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ಹಾಗಾಗಿ ನ್ಯಾಚುರಲ್ ಲೈಟಿಂಗ್ ಒಳಗಡೆ ತುಂಬ ಚೆನ್ನಾಗಿ ಎಂಟ್ರಿ ಆಗ್ತಾಯಿದೆ. ಫ್ಯಾನ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ನಿಮಗೆ ಕರ್ಟನ್ ರಾಡ್ಗಳೆಲ್ಲ ಇವರೇ ಹಾಕಿ ಕೊಡ್ತಾರೆ. ಓಪನ್ ಡೋರ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಓವರ್ ಹೆಡ್ ವಾರ್ಡ್ರೋಬರು ಇಲ್ಲಿರುವಂಥದ್ದು. ಮತ್ತು ಈ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಇಲ್ಲಿ ಸಿಗುತ್ತೆ. ಓಕೆ, ಸಾರಿ. ಫ್ಲೋರಿಂಗ್ ನೋಡ್ತಾ ಇದ್ದೀರಾ, 1x1 ಸೆರಾಮಿಕ್ ಟೈಲ್ಸ್ ಆಂಟಿ ಸ್ಕಿಡ್ ಆಗಿರುತ್ತೆ. ಇಲ್ಲಿ 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲೈಂಡಿಂಗು, ಫ್ಲೋರ್ ಮೌಂಟ್ ಕಮೋಡು. ಫಿಟ್ಟಿಂಗ್ ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ ಆಗಿರುತ್ತೆ ವಿತ್ 25 ಲೀಟರ್ ಗೀಝರು. ಇದೊಂದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ. ಈಗ ಕಾಮನ್ ಬಾತ್ರೂಮ್ ಆ್ಯಂಡ್ ಕಾಮನ್ ಬೆಡ್ರೂಮ್ ಇನ್ನೊಂದಿದೆ, ತೋರಿಸ್ಕೊಡ್ತೀನಿ. ಇಲ್ಲಿ ನನ್ನ ಬಲಭಾಗದಲ್ಲಿ ಇರೋದು ಕಾಮನ್ ಬಾತ್ರೂಮ್. ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ಫ್ಲೋರ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲೈಂಡಿಂಗು, 25 ಲೀಟರ್ ಗೀಝರು. ಫಿಟ್ಟಿಂಗ್ ಎಲ್ಲ ಜಾಗ್ವಾರ್ ಆಗಿರುತ್ತೆ. ಓಕೆನಾ? ಡನ್. ಈಗ ಕಾಮನ್ ಬೆಡ್ರೂಮ್, 3rd ಬೆಡ್ರೂಮ್ ಇದಾಗಿರುತ್ತೆ. ಪ್ರಾಮಿಸ್, ಇಲ್ಲೂ ಕೂಡ ನೀವು ಪಕ್ಕ ಕ್ವೀನ್ ಅಥವಾ ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಇಟ್ಕೋಬೋದು. ಸ್ಲೈಡಿಂಗ್ ವಾರ್ಡ್ರೋಬರು ವಿತ್ ಮಸ್ಕಿಟೋ ಲೇಯರು, ಓವರ್ ಹೆಡ್ ವಾರ್ಡ್ರೋಬರ್ ಆ್ಯಂಡ್
ಓಪನ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ, ಬಟ್ಟೆ ಬರೆ ಎಲ್ಲ ಇಟ್ಕೊಳ್ಳೋದಕ್ಕೆ ವಿತ್ ಫ್ಯಾನು. ಹಾಲಲ್ಲಿ ಒಂದು ಫ್ಯಾನ್ ಪೆಂಡಿಂಗ್ ಇದೆ, ಅದು ಕೂಡ ಹಾಕಿ ಕೊಡ್ತಾರೆ. ಸರಿನಾ? ರೈಟ್ ಗೆಳೆಯರೆ, ಈಗ ನಾನು ನಿಮಗೆ ಟೋಟಲ್ ಈ ಒಂದು ಫ್ಲೋರ್ನ ಕವರ್ ಮಾಡಿ ತೋರಿಸಿದ್ದೀನಿ. ಇದೇ ತರಹ ಉಳಿದಿರುವಂತಹ 3 ಮನೆಗಳೂ ಇರೋದು. 30-40ದಲ್ಲಿ 3 BHK ಹೇಗೆ ಕಟ್ಟಬೇಕಂತ ತೋರಿಸ್ಕೊಟ್ಟಿದ್ದಾರೆ ಇವರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಒಂದು ಬಿಗ್ ಫ್ಯಾಮಿಲಿ ಕೂಡ ಸ್ಟೇ ಮಾಡ್ಬೋದು. ಹಾಗೆ ಟಾಪ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ಕೊಡ್ತೀನಿ. ಮಾತಾಡ್ತಾ ಮೇಲ್ಗಡೆ ಹೋಗೋಣ. ಗೆಳೆಯರೆ, ಟಾಪ್ ಫ್ಲೋರಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಮಳೆ ಎಲ್ಲ ನೀರು ಬರಬಾರ್ದು ಅಂತ ಹೇಳಿ ಇಲ್ಲೂ ಕೂಡ ನಾವು ರೂಫಿಂಗ್ ಮಾಡಿದ್ದೀವಿ. ಸ್ಟೇರ್ ಕೇಸಿಗೆ ರೂಫಿಂಗ್ ಅದು. ಹಾಗೆ ನಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಅಂತ ಇಲ್ಲಿ ಒಂದು ಶೆಡ್ ರೂಮ್ ಮಾಡಿದ್ದೀವಿ. ಬೇಡದೇ ಇರುವಂಥ ವಸ್ತುಗಳು ಬೇಕಾದ್ರೆ ಮೇಲ್ಗಡೆ ಅಂದರೆ ಒಳಗಡೆ ಇಟ್ಕೋಬೋದು. ಡ್ಯಾಮ್ ಪ್ರೂಫ್ ಪೇಂಟಿಂಗ್ ಮಾಡಿದ್ದೀವಿ. ಫ್ಲೋರಿಂಗಿಗೆ 4.5 ಅಡಿ ಹೈಟು ಗೋಡೆನ ಕೊಟ್ಟಿದ್ದೀವಿ. ಮಕ್ಕಳು ಕೂಡ ಮೇಲ್ಗಡೆ ಬಂದರೆ ಸೇಫ್ಟಿಯಾಗಿ ಇರ್ಬೋದು. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಎಲ್ಲ ಇಲ್ಲಿ ಹಾಕಿರುವಂಥದ್ದು. ಮತ್ತು ಸಿಂಟ್ಯಾಕ್ಸ್ 1,500 ಲೀಟರ್ ಇರುವಂತಹ 2 ಸಿಂಟ್ಯಾಕ್ಸ್ನ ಮಾಡಿಕೊಟ್ಟಿದ್ದೀವಿ. ಕೆಳಗಡೆ ಸಂಪಿಗೆ 18,000, ಇಲ್ಲಿ 3,000. ಈ ಸಿಂಟ್ಯಾಕ್ಸ್ ಕೆಳಗಡೆ ಒಂದು ಹೆಡ್ರೂಮ್ ಇದೆ. ಇದು ಕೂಡ ಏನಕ್ಕಾದರೂ ಆಗಲಿ ಯೂಸ್ ಮಾಡ್ಕೋಬೋದು. ನೋಡಿ, ಮಳೆ ನೀರು ಹೋಗ್ಬಾರ್ದು ಅಂತೇಳಿ ಸ್ಟೇರ್ ಕೇಸ್ಗಳಿಗೆ ಹಾಕಿರುವಂಥದ್ದು. ಓಕೆ, ನಿಮಗೆ ಈಗ ಜಾನ್ವಿ ಎನ್ಕ್ಲೇವ್ ಅಪಾರ್ಟ್ಮೆಂಟ್ ಏನಿದೆಯಲ್ಲ, ಇದಾಗಿರುತ್ತೆ ಲ್ಯಾಂಡ್ಮಾರ್ಕು. ನಾನು ನಿಮ್ಗೆ ಲೊಕೇಶನ್ ಕೊಟ್ಟಿರ್ತೀನಿ. ಒಂದು ಸಲ ಕ್ಲಿಕ್ ಮಾಡಿದರೆ ಸೀದಾ ಈ ಮನೆ ಹತ್ರನೇ ಬರ್ತೀರಾ. ಓಕೆನಾ? ಇದು ಮತ್ತು ನಮಗೆ ಇಲ್ಲಿದ್ದ ಬನ್ನರಘಟ್ಟ ಅಥವಾ ವಿಜಯ ಬ್ಯಾಂಕ್ ಲೇಔಟ್ ಅಪಾರ್ಟ್ಮೆಂಟ್ ಏನಿದೆಯಲ್ಲ, ಇಲ್ಲೇ ಹತ್ತಿರದಲ್ಲಿ ಇರುವಂಥದ್ದು. ಆ ಬ್ರೌನ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು. ಓಕೆ, ಈಗ ಕೊನೆಯದಾಗಿ 4 ಮಾತು ಈ ಬಿಲ್ಡಿಂಗ್ ಬಗ್ಗೆ. 30-40 BBMP ಖಾತಾ, ಈ ಖಾತಾ ಎಲ್ಲ ಆಗಿದೆ. ಈಸ್ಟ್ ಗೇಟು, ನಾರ್ತ್ ಮೇನ್ ಡೋರು, 3 BHK ಟೋಟಲ್ 4 ಮನೆಗಳು ಬರುತ್ತೆ. ಓನರ್ ನಂಬರು ಪ್ರವೀಣ್ ಅಂತ. ನಾನು ಅವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿ. ಪ್ರೈಸ್ ವಿಷಯಕ್ಕೆ ಬರಬೇಕು ಹಾಗಿದ್ರೆ 4 CR 95 lakhs ಕೋಟಿಂಗ್ ಮಾಡ್ತಾಯಿದ್ದಾರೆ. ನೆಗೋಷಿಯಬಲ್ ಇದೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಾದರೂ ಮನೆ ತೊಗೊತಾರೆ ಅಂದರೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.